ಕುರ್ಚಿ ಕಚ್ಚಾಟ ಉರುಳಿದ ಪೂರ್ಣಾವಧಿ ದಾಳ. ಆಪರೇಷನ್ಗೂ ಮುನ್ನ ರಿಸಲ್ಟ್ ಕೊಟ್ರ ಡಾಕ್ಟರ್ ಡೋಸ್ಗೆ ಕಾಂಗ್ರೆಸ್ ಮನೆಯೊಳಗೆ ಕಂಪನ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಪೂರ್ಣಾವಧಿ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಆರಂಭಿಸಿದ ಬಹುತೇಕ ಮೊದಲ 3 ತಿಂಗಳ ನಂತರ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಮಾತು ಮತ್ತು ಅದರ ಸುತ್ತಲೂ ನಡೆದಿರುವಂತಹ ಚರ್ಚೆನ ನಾವು ಗಮನಿಸ್ತಾ ಹೋದರೆ ಇರುವಂಥದ್ದು ಒಂದೇ ವಿಷಯ. ಸಿದ್ದರಾಮಯ್ಯನವರು 2.5 ವರ್ಷಕ್ಕಷ್ಟೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ. ಈ ರೀತಿಯಾದಂತಹ ವಿಚಾರಗಳಷ್ಟೇ ಚರ್ಚೆ ಆಗ್ತಾ ಇದೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಹಾಗೂ ಶಿವಕುಮಾರ್ ಅವರು ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಎರಡೆರಡು ಬಾರಿ ಮಾಡಿ ಹೈಕಮಾಂಡೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳುವಂತಹ ಮತ್ತು ಹೈಕಮಾಂಡ್ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧ ಅಂತ ಪ್ರಾಮಿಸನ್ನು ಮಾಡಿದ ನಂತರವೂ ಕೂಡ ಮುಖ್ಯಮಂತ್ರಿ ಚರ್ಚೆ ನಿಂತಿಲ್ಲ. ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರಕ್ಕೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲ್ವಾ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದರೆ ಡಾಕ್ಟರ್ ಯತೀಂದ್ರ ಮಾತು. ಅಧಿವೇಶನದ ಹೊತ್ತಲ್ಲೇ ಕೈಪಾಳ್ಯದಲ್ಲಿ ಹೊಸ ಬಾಂಬನ್ನು ಸಿಡಿಸಲಾಗಿದೆ. ಇವತ್ತು ಅಧಿವೇಶನಕ್ಕೆ ಬರುವ ಸಂದರ್ಭದಲ್ಲಿನೇ ಮಾಧ್ಯಮದ ಜೊತೆಗೆ ಮಾತನಾಡಿರುವಂತಹ ಡಾಕ್ಟರ್ ಯತೀಂದ್ರ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಬದಲಾವಣೆ ಮಾಡೋದಕ್ಕೆ ಏನು ಕಾರಣ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಅವರು ಕೂಡ ಕೇಳಿದ್ದಾರೆ. ಇದು ಅವರ ಒಬ್ಬರ ಅಭಿಪ್ರಾಯ ಮಾತ್ರ ಆಗಿರಲಾರದು, ಇದು ಸಿದ್ದರಾಮಯ್ಯನವರ ಆಪ್ತರ ಅಭಿಪ್ರಾಯವೂ ಕೂಡ ಆಗಿರಬಹುದು. ಯಾಕಂದರೆ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇಂಥದ್ದೇ ಅಭಿಪ್ರಾಯವನ್ನು ಹೊಂದಿಲ್ಲದೆ ಹೋದರೆ ಯಾವ ಕಾರಣಕ್ಕಾಗಿ ಈ ಮಾತುಗಳನ್ನು ಡಾಕ್ಟರ್ ಯತೀಂದ್ರ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಹಾಗಾದರೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿ ಯಾವ ಕಾರಣಕ್ಕಾಗಿ, ಯಾಕೆ ಈ ದಾಳವನ್ನು ಈ ಹಂತದಲ್ಲಿ ಉರುಳಿಸಲಾಗಿದೆ ಅಂತ ನೋಡಬೇಕು. ವಿಶೇಷವಾಗಿ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದರು, ತಾನು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದರು. ಆದರೆ ಮುಖ್ಯಮಂತ್ರಿಯವರ ಮಗನಿಗೆ ಅಪ್ಪ ಹೇಳಿರುವಂತಹ ಮಾತು ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿದೆ. ಯಾಕಂದರೆ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಲ್ಲಿ ಏನು ಚರ್ಚೆ ಆಗಿಲ್ಲ ಅದರ ಬಗ್ಗೆ ಅವ್ರ ಮಗನ ಜೊತೆಗೆ ಚರ್ಚಿಸಬೇಕು ಅಂತೇನಿಲ್ಲ. ಆದರೆ ಅವರ ಮಾತುಗಳನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲದ ಪೂರ್ಣಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರ ಅಂತೇಳಿ ಈಗ ಹೈಕಮಾಂಡ್ ನಿರ್ಧಾರ ಸಿದ್ದರಾಮಯ್ಯನವರೇ 2.5 ವರ್ಷ, ಇನ್ನು ಮುಂದಿನ 2.5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳಿದ್ರೆ ಫೈನ್. ಆದರೆ ಅದನ್ನು ಇನ್ನೂ ಕೂಡ ಹೈಕಮಾಂಡ್ ಓಪನ್ ಆಗಿ ಹೇಳಿಲ್ಲ, ಅದನ್ನು ಬಹಿರಂಗವಾಗಿ ಹೇಳಿಲ್ಲ. ಬದಲಾವಣೆಗಳು ಇಲ್ಲ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಬಹಿರಂಗದ ಹೇಳಿಕೆಗಳು ಬಂದಿಲ್ಲ. ಎಲ್ಲವೂ ಕೂಡ ಅಲ್ಪ ವಿರಾಮದ ರೀತಿಯಲ್ಲಿ ನಡೀತಾ ಇರುವಾಗ ಇಲ್ಲಿ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಮಹತ್ವವನ್ನು ಪಡ್ಕೊಂಡಿದೆ. ಬೆಳಗಾವಿ ಅಧಿವೇಶನದ ವೇಳೆಯೇ ಮತ್ತೆ ಶುರುವಾಯ್ತಾ ಕುರ್ಚಿ ಕಚ್ಚಾಟ ಅಂತ ಹೇಳಿ. ಯಾಕಂದರೆ ಒಬ್ಬರು ಮಾತಾಡೋದಕ್ಕೆ ಕಾಯ್ತಾ ಇರ್ತಾರೆ ಕಾಂಗ್ರೆಸ್ನಲ್ಲಿ, ಇನ್ನೊಂದು ಪಾಳ್ಯದವರು ನಾವು ಯಾಕೆ ಸುಮ್ಮನಿರಲಿ ಅಂತ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ಮರೆತು ನಾವು ಅಧಿವೇಶನವನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ರೆ ಮುಖ್ಯಮಂತ್ರಿಯವರ ಮಗನೇ ಹೇಳಿದ್ದಾರೆ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮಗ ಡಾಕ್ಟರ್ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಯತೀಂದ್ರ ಅವರಿಗೆ ಮಾಹಿತಿ ಇರಲೂಬಹುದು, ಅಂತಹ ಬದಲಾವಣೆಗಳು ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದು, ಹೈಕಮಾಂಡ್ನಿಂದಂತಹ ಸಂದೇಶ ಬಂದಿದೆ ಅನ್ನುವಂಥದ್ದು ಅವರಿಗೆ ಮಾಹಿತಿ ಇರಲೂಬಹುದು. ಸಿಎಂ ಕುರ್ಚಿಗಾಗಿ ಕಚ್ಚಾಟ ಇದ್ದದ್ದು ನಿಜ, ಆದರೆ ಈಗ ಎಲ್ಲವೂ ಕೂಡ ಶಮನವಾಗಿದೆ, ಸದ್ಯಕ್ಕೆ ಎಲ್ಲವೂ ಕೂಡ ಶಮನಗೊಂಡಿದೆ ಅನ್ನುವಂಥದ್ದನ್ನು ಡಾಕ್ಟರ್ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. CLP ಸಭೆಯಲ್ಲಿ ವೋಟಿಂಗ್ ಮೂಲಕವೇ ಆಯ್ಕೆಯಾಗಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸೇಫ್ ಆಗಿರ್ತಾರೆ. ಯಾಕೆಂದರೆ ವೋಟಿಂಗ್ ಮೂಲಕವಾಗಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ CLP ಸಭೆಯಲ್ಲಿ. ಹೀಗಾಗಿ ಅವರು ಸೇಫ್ ಆಗಿರ್ತಾರೆ, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. CLP ಸಭೆಯಲ್ಲಿ ಇಷ್ಟು ವರ್ಷಕ್ಕೆ ಮಾತ್ರ ಅಂತ ಆಯ್ಕೆ ಆಗಿದ್ದಲ್ಲ, ಅವ್ರನ್ನ ಕೇವಲ 2.5 ವರ್ಷಕ್ಕೆ, 3 ವರ್ಷಕ್ಕೆ, 6 ತಿಂಗಳಿಗೆ ಈ ಥರದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಲ್ಲ. ಅವ್ರನ್ನ ಇಷ್ಟು ಅವಧಿಗೆ ಅಂತೇಳಿ ಅಲ್ಲ, ಸಿದ್ದರಾಮಯ್ಯವರು ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಂತೆ ಹೈಕಮಾಂಡ್ ಕಡೆಗೂ ಕೂಡ ಯತೀಂದ್ರ ಅವರು ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರಗಳನ್ನು ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ದಾರೆ. ಯತೀಂದ್ರ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಮೊದಲನೇ ವರ್ಷ ಅದು ಮೂಡ ಬಂತು, ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಆಗ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರ ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಸರ್ ಅಧಿಕಾರದಲ್ಲಿ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ
ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವ. ಆ ಗೊಂದಲ ಇದೇ ಇತ್ತು. ಯಾಕೆಂತಂದ್ರೆ ಅವರು ಡಿ.ಸಿ. ಅವ್ರು ಕೇಳಿದ್ರು, ತಾವು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲ್ಲ ಈಗ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅನ್ನೋದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಹೀಗೆ ಡಾಕ್ಟರ್ ಯತೀಂದ್ರ ಅವರು ತಮ್ಮ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾನೂ ಕೂಡ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತಲೇ ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ಇಷ್ಟೇ ವರ್ಷಕ್ಕೆ ಅಂತೇಳಿ ಮುಖ್ಯಮಂತ್ರಿಯಾಗಿ ಅವರನ್ನ ಆಯ್ಕೆ ಮಾಡಿದ್ದಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಿದ್ದಾರೆ. ಯಾವಾಗ ಯತೀಂದ್ರ ಅವರು ಈ ಮಾತುಗಳನ್ನು ಹೇಳಿದರು, ಖುದ್ದು ಈಗ ಬೇರೆ ಯಾರು ಶಾಸಕರು ಮಾತಾಡಿದರೆ ಅದಕ್ಕೆ ಉಳಿದವರು ಕೊಡುವಂಥ ಉತ್ತರ ಬೇರೆ ರೀತಿಯಲ್ಲಿರುತ್ತೆ. ಆದರೆ ಇಲ್ಲಿ ಹಾಲಿ ಮುಖ್ಯಮಂತ್ರಿಯವರ ಪುತ್ರನೇ ಮಾತನಾಡಿರುವಾಗ ಸಹಜವಾಗಿಯೇ ಶಿವಕುಮಾರ್ ಅವರ ಬಣದಲ್ಲಿ ಒಂದಿಷ್ಟು ಟೆನ್ಷನ್ ಕೂಡ ಶುರುವಾಗಿದೆ. ಸಿದ್ದರಾಮಯ್ಯ 5 ವರ್ಷಗಳ CM ಅಂತ ಹೇಳ್ತಾ ಇದ್ದಂತೆ DK ಟೀಮ್ನಲ್ಲೂ ಕೂಡ ಒಂದಿಷ್ಟು ತಲ್ಲಣ ಎದುರಾಗಿದೆ. ಯಾಕಂದರೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಆಸೆಯಿಂದ ಇರುವಂತಹ ಕನಸು ಕಾಣ್ತಾ ಇರುವಂತಹ ಶಾಸಕರ ಗುಂಪು ಕಾಂಗ್ರೆಸ್ನಲ್ಲೇ ಇದೆ. ಆ ಶಾಸಕರುಗಳು ಇವತ್ತು ನಾಳೆ ಶಿವಕುಮಾರ್ ಅವರು ಬಂದಾಗ ಸುವರ್ಣಸೌಧದಲ್ಲಿ ಅವ್ರ ಜೊತೆಗೂ ಕೂಡ ಚರ್ಚಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಬಂದಿದ್ದಾರೆ. ಅಧಿವೇಶನಕ್ಕೂ ಮುನ್ನ DK ಜೊತೆಗೆ ಚರ್ಚಿಸಿ ಬಳಿಕ ಒಗ್ಗಟ್ಟು ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾವೆಲ್ಲ ಒಗ್ಗೂಡಿ ಇರಬೇಕು. ಯತೀಂದ್ರ ಹೇಳಿಕೆ ಬಗ್ಗೆ ಈಗಾಗಲೇ DK ಬ್ರದರ್ಸ್ ಗಮನಕ್ಕೆ ಆಪ್ತರು ಕೂಡ ವಿಚಾರವನ್ನು ಮುಟ್ಟಿಸಿದ್ದಾರೆ. ಹಿಂಗೆ ಆಗಿದೆ, ಈ ರೀತಿಯಾಗಿ ಮುಖ್ಯಮಂತ್ರಿಯವರ ಮಗನೇ ಹೇಳಿದರೆ ಹೇಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಜನವರಿ ಬಳಿಕ ಮಾತನಾಡೋದಾಗಿ ಬಸವರಾಜ್ ಶಿವಗಂಗಾ ಪುನರುಚ್ಚರಿಸಿದ್ದಾರೆ. ಚನ್ನಗಿರಿ ಶಾಸಕರು ಹೇಳ್ತಾ ಇದ್ದಾರೆ, ಜನವರಿ ನಂತರ ನೋಡಿಕೊಳ್ಳೋಣ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಇರುತ್ತೆ ಇದು. ಯಾಕಂದರೆ ಜನವರಿ ಬಳಿಕ ನೋಡೋಣ, ಜನವರಿ 6 ಅಥವಾ 9ರಂದು ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಅಂದರೆ ಅರಸುವವರ ದಾಖಲೆಯನ್ನು ಮುರಿಯೋದಕ್ಕಿಂತ 2 ದಿವಸ ಮುಂಚೆ ಅಥವಾ ಮುರಿದ ಮಾರನೇ ದಿವಸ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾ ಇರೋದೇ ಅನ್ನುವಂತಹ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ ಕೆಲವು ಶಾಸಕರುಗಳು. ಇದು ಕಾಂಗ್ರೆಸ್ನದೇ ಶಾಸಕರು ಹೇಳ್ತಾ ಇರೋದು. ನಮ್ಮ DKಶಿ CM ಆಗೇ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. DK ಟೀಮ್ ಹೇಗೆಲ್ಲ ಇದಕ್ಕೆ ಪ್ರತಿಕ್ರಿಯಿಸಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂತದ ವಿಚಾರವಾಗಿ ಆ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ. ನಾವಾಗ್ಲಿ ಯತೀಂದ್ರ ಅವರಾಗಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಅಲ್ಲ ರೀ, ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ, ಯಾವುದೇ ಗೊಂದಲ ಇಲ್ಲ, ಅದು ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರ, ಅಷ್ಟಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಜನವರಿ ಮಾತಾಡ್ತೀನಿ, 100 ಮಾತಾಡ್ತೀನಿ. ಯಾಕಂದರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಪಾಸ್ ಮೊದಲನೇ ದಿನನೇ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಟ್ಟರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100 ಕೊಡ್ತೀನಿ. ಯಾಕೆಂದರೆ ಇಟ್ ಆ್ಯಂಡ್ ರನ್ ಕೇಸ್ ಇಲ್ಲ ನಮ್ಮದು. ಮಾತಾಡೋಣ. ನಾನು ಈಗ CM ಆಗ್ತೀನಿ ಅಂತ ಹೇಳ್ಬೇಕು ಅಂದರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100 ನಾನು CM ಆಗ್ತೀನಿ ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರನ್ನ ಬರೋದು ಏನಿದೆ ಗೊತ್ತಿಲ್ಲ. ಸಂದರ್ಭ ಬಂದಾಗ ಆಗ್ತೀವಿ, ಸಂದರ್ಭ ಬರ್ತಾನೆ. ಹೀಗೆ ಶಾಸಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು, ಒಗ್ಗಟ್ಟುಗಳನ್ನು ಎಲ್ಲವನ್ನು ಕೂಡ ಕಾಪಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಒಗ್ಗಟ್ಟು ಒಂದು ಬಿಟ್ಟು ಬೇರೆಲ್ಲವೂ ಕೂಡ ಇದೆ ಇಲ್ಲಿ ಅಂತೇಳಿ. ರೇಸ್ನಲ್ಲಿ ಗೆಲ್ಲಬೇಕು ಅಂದರೆ ಸೋಲುವುದು ಅನಿವಾರ್ಯ. ಇದು ಸುರೇಶ್ ಅವರು ಕೇವಲ ಕ್ರೀಡಾಪಟುಗಳಿಗೆ ಹೇಳಿರೋದಲ್ಲ, ಆಟಗಾರರಿಗೆ ಹೇಳಿರೋದಲ್ಲ, ಜೊತೆಗೆ ರಾಜಕೀಯದ ಪಟುಗಳಿಗೂ ಕೂಡ ಹೇಳ್ತಾ ಇದ್ದಾರೆ. ಆಟದಲ್ಲಿ ಸೋತಾಗಲೇ ಒಂದೊಮ್ಮೆ ಗೆಲ್ಲೋದು ಸಾಧ್ಯ ಅನ್ನುವಂತಹ ಮಾತನ್ನ ಕುಣಿಗಲ್ನಲ್ಲಿ DK ಸುರೇಶ್ ಅವರು ಹೇಳಿರುವಂತಹ ಮಾತಿದು. ರಾಜಕಾರಣದಲ್ಲೂ ಸೋತಾಗಲೇ ಗೆಲುವು ಸಾಧ್ಯ ಅಂತ ಸುರೇಶ್ ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ. ರಾಜಕಾರಣದಲ್ಲಿ ಸೋತಾಗಲೇ ಗೆಲ್ಲೋದಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಸೋಲಬಹುದು ಕೆಲವೊಮ್ಮೆ, ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ DK ಸುರೇಶ್ ಅವರು ಹೇಳಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರು ಹಾಗೆ DK ಸುರೇಶ್ ಅವರು ಏನೇನು ಹೇಳಿದ್ದಾರೆ ಕುಣಿಗಲ್ನಲ್ಲಿ ಮಾತನಾಡ್ತಾ ಇರೋದನ್ನು ತೋರಿಸ್ತಾರೆ. ನಿರಂತರವಾಗಿರ್ಲಿ, ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ.
ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ, ನಾಳೆ ಸಿಗ್ಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ. ಸೋಲು ಗೆಲುವಿನ ಭಾಗ. ಒಬ್ರು ಸೋಲ್ಬೇಕಾಗ್ತದೆ, ಇನ್ನೊಬ್ರು ಗೆಲ್ಬೇಕಾಗ್ತದೆ. ಕ್ರೀಡೆಯಲ್ಲೂ ಸೋಲ್ಬೇಕಾಗ್ತದೆ, ಎಲ್ಲಾ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ. ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ, ಗೆಲ್ಬೇಕಾಗ್ತದೆ. ಆದ್ರೆ ಪ್ರಯತ್ನಗಳು ನಡೀತಾ ಇರ್ಬೇಕಾಗ್ತದೆ. ಆ ಪ್ರಯತ್ನಗಳು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಫಲ ನೀಡುತ್ತದೆ ಅಂತಕ್ಕಂಥ ಸಾಂದರ್ಭಿಕವಾಗಿ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ಲಿಕ್ಕೆ ನೀವು ಏನು ಇವತ್ತು ಕ್ರೀಡೆ ಆಡ್ತಿದ್ರಿ, ಸೋಲ್ಬಹುದು ಗೆಲ್ಬಹುದು. ಸೋತಾಗ ಕುಗ್ಗಂತ ಅವಶ್ಯಕತೆ ಇಲ್ಲ, ಗೆದ್ದಾಗ ತುಂಬಾ ಉಬ್ಬಂತ ಅವಶ್ಯಕತೆ ಇಲ್ಲ. ನೀವುಗಳು ಎಲ್ಲ ರೀತಿಯಲ್ಲೂ ಹೋರಾಟದ ಮನೋಭಾವದಲ್ಲಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ಹೇಳಿರೋಂಥ ಮಾತದು. ಹಾಗೇನೆ ನಾವು ಸಮಾಜದ ಸೇವೆ ಬಂದಂತ ಸಂದರ್ಭದಲ್ಲೂ ಸಹ ನೀವು ಎಲ್ಲೋ ಒಂದ್ ಕಡೆ ಚುನಾವಣೆಗಳು ಸೋಲ್ಬಹುದು, ಚುನಾವಣೆ ಗೆಲ್ಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಗುರಿ ಇದೆಯಲ್ಲ ಅದನ್ನ ಬಿಡ್ಕೂಡ್ದು ತಲುಪಬೇಕು ಅಂತ ಹೇಳಿರೋಂಥ ಮಾತು. ಹೀಗೆ ಒಂದು ಮಾತಿಗೊಂದು ಸ್ಪಷ್ಟನೆ ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಆದರೆ ಇದೇ ಸಂದರ್ಭದಲ್ಲಿನೇ ಸಿಎಂ ಟೀಮ್ನಲ್ಲೂ ಕೂಡ ಆತ್ಮವಿಶ್ವಾಸ ಇದ್ದೇ. ಡಾಕ್ಟರ್ ಯತೀಂದ್ರ ಅವರ ಮಾತುಗಳಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸಹಜವಾಗಿ ಯಾಕೆಂದರೆ ಮುಖ್ಯಮಂತ್ರಿಯವರ ಪುತ್ರ ಹೀಗೆ ಮಾತನಾಡಿದಾಗ ಸಹಜವಾಗಿಯೇ ಸಿದ್ದರಾಮಯ್ಯನವರ ಬಣದವರಿಗೆ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಿ ಆಗ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ಬಂದಿದೆ. ಸಂಸತ್ ಅಧಿವೇಶನದ ಬಳಿಕ ಎಲ್ಲದಕ್ಕೂ ತೆರೆ ಬೀಳಬಹುದು ಅನ್ನುವಂತಹ ವಿಶ್ವಾಸವೂ ಕೂಡ ಇದೆ. ಯಾಕಂದರೆ ಸಂಸತ್ ಅಧಿವೇಶನ ಮುಗಿತಿದ್ದಂಗೆ ಪಾರ್ಟಿ ಹೈಕಮಾಂಡ್ ರಾಜ್ಯದ ನಾಯಕರುಗಳನ್ನು ಕರೆಸಿಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಡಿಸೆಂಬರ್ 19 ಬಳಿಕ ಹೈಕಮಾಂಡ್ ಸಂದೇಶ ಬರುವಂತಹ ನಿರೀಕ್ಷೆಯನ್ನು ಕರ್ನಾಟಕದ ನಾಯಕರುಗಳು ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಗಡುವುಗಳನ್ನು ಇಟ್ಕೊಂಡಿದ್ದಾರೆ. ಎಕ್ಸಾಕ್ಟ್ ಅವತ್ತು ಆಗೇ ಬಿಡುತ್ತೆ ಅಂತೇಳಿ ಅಲ್ಲ, ಆದರೆ ಇವರದೇ ಆದಂತಹ ಊಹೆ, ಇವರದೇ ಆದಂತಹ ಲೆಕ್ಕಾಚಾರ, ಇವರದೇ ಆದಂತಹ ಮಾಹಿತಿ, ಇವರದೇ ಆದಂತಹ ಅಂಕಿಅಂಶ, ಇವುಗಳ ಆಧಾರದ ಮೇಲೆ ಕಾಂಗ್ರೆಸ್ ನಾಯಕರುಗಳು ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಡಿಸೆಂಬರ್ 19ರಿಂದ 1 ವಾರಗಳ ಕಾಲ ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ತಾರೆ. ಯಾಕೆಂದರೆ ಇಯರ್ ಎಂಡ್ ಕೂಡ ಇದೆ, ಕ್ರಿಸ್ಮಸ್ ಹಬ್ಬವೂ ಕೂಡ ಇದೆ. ಕ್ರಿಸ್ಮಸ್ ಬಳಿಕ ಭಾರತಕ್ಕೆ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ. ಅಷ್ಟೊತ್ತಿಗಾಗಲೇ ಅವರೊಂದು ತೀರ್ಮಾನ ತೆಗೆದುಕೊಂಡೇ ಹೋಗ್ಬೋದು ಅಂತೇಳಿ. ಕ್ರಿಸ್ಮಸ್, ಹೊಸ ವರ್ಷ, ಜನವರಿ, ಸಂಕ್ರಾಂತಿ, ಹೀಗೆ ಬಹಳಷ್ಟು ಕುತೂಹಲದ ನಿರೀಕ್ಷೆಗಳಿದ್ದಾವೆ. ಯಾಕಂದರೆ ಪ್ರತಿ ವರ್ಷದ ಕ್ಯಾಲೆಂಡರಲ್ಲೂ ಕೂಡ ಒಂದಲ್ಲ ಒಂದು ದಿನಾಂಕಗಳಿಗೆ ಅದರದೇ ಆದಂಥ ಮಹತ್ವಗಳಿರ್ತವೆ. ಆ ಮಹತ್ವದ ದಿನಾಂಕಗಳನ್ನು ಮುಂದಿಟ್ಟುಕೊಂಡು ರಾಜಕೀಯದ ಲೆಕ್ಕಾಚಾರವೂ ಕೂಡ ಸಾಗ್ತಾ ಇರುತ್ತೆ. ಯಾಕಂದರೆ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳು ಕಳೆದಿದ್ದಂಗೆ ಸಂಕ್ರಾಂತಿ ಬರಲಿ, ಸಂಕ್ರಾಂತಿ ನಂತರ ಕ್ರಾಂತಿ ಅಂತೇಳಿ ಶುರು ಮಾಡ್ತಾರೆ. ಕಳೆದ ವರ್ಷವೂ ಕೂಡ ಈ ಸರ್ಕಾರದ ವಿಚಾರದಲ್ಲಿ ಇದೇ ಮಾತುಗಳಿದ್ವು. ಸಂಕ್ರಾಂತಿ ನಂತರ ಕ್ರಾಂತಿ ಇದ್ದಿದ್ದು, ನವೆಂಬರ್ ಕ್ರಾಂತಿ ಆಯಿತು. ಅದರ ಪರಿಣಾಮ ಏನಾಯಿತು ನೋಡಿದ್ವಿ. ಇಡ್ಲಿ ಸಾಂಬಾರು ಜೊತೆಗೆ ತಿಂಡಿ ತಿಂತಾ ಇದ್ದಂತೆಯೇ ಆ ಕ್ರಾಂತಿ ನಿಂತು ಹೋಯಿತು. ಈಗ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರಗಳ ಬಗ್ಗೆ ಮತ್ತೆ ಚರ್ಚೆಗಳು ಶುರುವಾಗಿದೆ, ಮತ್ತೆ ಡಿಬೇಟ್ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರ ನಡುವೆ ನಡೀತಾ ಇರುವಂತಹ ಡಿಬೇಟ್ ಇದು. ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ ಶಾಸಕರುಗಳ ಮಾತುಗಳನ್ನ ಆಧರಿಸಿ ನಡೀತಾ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಯತೀಂದ್ರ ಅವರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳಿರುವಂತ ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ನೋಡ್ರಿ, CLP ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 10 ಸಾರಿ ಮಾದೇವಪ್ಪ ಹೇಳಿದ್ದಾರೆ, 10 ಸಾರಿ ಪರಮೇಶ್ವರ್ ಹೇಳಿದ್ದಾರೆ, ಜಮೀರ್ ಅಹಮದ್ ಹೇಳಿದ್ದಾರೆ, ಜಾರ್ಜ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಮಂದಿ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಜನ ಆಲ್ರೆಡಿ ಹೇಳಿದ್ದಾರೆ. ಸೊ ಅದು ಇರ್ತಾರೋ ಬಿಡ್ತಾರೋ ಅನ್ನೋದು ಹೈಕಮಾಂಡ್ ಅಂತ CM ಅವರ ಖುದ್ದು ಹೇಳಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು ಈಗ ಹತ್ರ ಚರ್ಚೆ ಅವಶ್ಯಕತೆ ಇಲ್ಲ. ಹೇಳಿಕೆಗಳು ಕೂಡ ಬರ್ತಾ ಇದಾವೆ. ನೋಡಿ, ಅವ್ರವ್ರ ವೈಯಕ್ತಿಕ ಯಾರು ಏನಾರು ಹೇಳಿರ್ಬೋದು. ನಮಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದಮೇಲೆ ಹೈಕಮಾಂಡ್ ಅದೇನ್ ತೀರ್ಮಾನ ಮಾಡ್ತಾರೆ ಅಥವಾ ಅವರಿಬ್ಬರು ಮಧ್ಯದಲ್ಲಿ ನಡೆಯುತ್ತೆ ಅಷ್ಟೇ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಹೈಕಮಾಂಡ್ಗೆ ಎಲ್ಲರೂ ತಲೆಬಾಗ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವ್ರು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದರೆ, ಅವ್ರು ಇವ್ರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ರ. ಇಬ್ರು ಹೇಳಿದ್ ಒಂದೇ ಸ್ಟೇಟ್ಮೆಂಟು, ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ. ಸೊ ಬೇರೆಯವರ ಸ್ಟೇಟ್ಮೆಂಟ್ಗೆ ಅಷ್ಟೊಂದು ಇದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ಹೀಗೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ಪಾಯಿಂಟ್ಗಳಲ್ಲಿ ವಿಚಾರಗಳನ್ನು ಮುಂದಿಡ್ತಿದ್ದಾರೆ. ಆದರೆ ಇಲ್ಲಿ ಸಿ ಎಂ ಕುರ್ಚಿಗಾಗಿ ಕಚ್ಚಾಡ್ತಾ ಇರುವಂತಹ ವಿಚಾರವೇ ಇದೀಗ ಪ್ರತಿಪಕ್ಷಗಳಿಗೂ ಕೂಡ ಅಸ್ತ್ರ ಆಗಿದೆ. ಯಾಕಂದರೆ ಯಾವಾಗ ಆಡಳಿತ ಪಕ್ಷದಲ್ಲಿ ಒಂದು ರೀತಿಯಂಥ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೋ ಪ್ರತಿಪಕ್ಷ ಸಹಜವಾಗಿಯೇ ಇರುವಂಥದ್ದು ಅದರ ಲಾಭವನ್ನು ಪಡೆಯೋದಕ್ಕೆ. ಯಾಕಂದರೆ ಪ್ರತಿಪಕ್ಷದ ಜವಾಬ್ದಾರಿ ಅದು, ಇಲ್ಲದೆ ಹೋದರೆ ಅದಕ್ಕೆ ಪ್ರತಿಪಕ್ಷ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಿ ಎಂ ಕುರ್ಚಿಗಾಗಿ ಇಲ್ಲಿ ಕಚ್ಚಾಟ ಮುಂದುವರೆದಿರುವಾಗ, ಕದನ ನಡೀತಾ ಇರುವಾಗ ಪ್ರತಿಪಕ್ಷವೂ ಕೂಡ ಇದರ ಕುತೂಹಲದಿಂದ ನೋಡ್ತಾ ಇದೆ. ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಿಗಬಹುದಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೂ ಕೂಡ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅವಿಶ್ವಾಸ ಗೊತ್ತುವಳಿ ಬಗ್ಗೆ ನಿರ್ಧಾರವನ್ನು ಬಿಜೆಪಿಯ ಶಾಸಕರುಗಳು ಕೂಡ ಕೈಗೊಳ್ಳಲಿದ್ದಾರೆ. ಯಾಕಂದರೆ ಬಿಜೆಪಿ ಶಾಸಕರುಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದನ್ನು ತೀರ್ಮಾನಿಸ್ತಾರೆ. ಕಾಂಗ್ರೆಸ್ನೊಳಗೆ ಅವಿಶ್ವಾಸದ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ವಾದವೂ ಕೂಡ ಬಿಜೆಪಿಯವರಲ್ಲಿ ಇದ್ದೇ ಇದೆ. ಬಿಜೆಪಿ ನಾಯಕರು ಅಂತಹ ಅಭಿಪ್ರಾಯ ಹೊಂದಿದ್ದಾರೆ. ಕಾಂಗ್ರೆಸ್ ಶಾಸಕರುಗಳಲ್ಲೇ ಅವಿಶ್ವಾಸ ಇರೋ ಕಾರಣಕ್ಕೆ ಸಭೆ ಅಂತೇಳಿ ಬಿಜೆಪಿಯವರು ಕರೆದಿದ್ದಾರೆ. ತಾವು ಇಂಥ ಒಂದು ಸಭೆಯನ್ನು ಕರೆದು ಅದರಲ್ಲಿ ತೀರ್ಮಾನವನ್ನು ಕೈಗೊಳ್ತೀವಿ ಅಂತೇಳಿ ಬಿಜೆಪಿ ನಾಯಕರುಗಳ ಮಾತು. ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸರ್ಕಾರ ಒಂದು ರೀತಿ ಸತ್ತ ಹೆಣತರ ಔಟಿದೆ. ಮುಖ್ಯಮಂತ್ರಿ ಅಂತ ಯಾರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅದಾದ್ರೂ ಈ ಅಧಿವೇಶನಕ್ಕೆ ಏನಾದ್ರೂ ಕಳೆ ಬರಬೇಕಾದ್ರೆ ಅಧಿವೇಶನ ಸುಸೂತ್ರವಾಗಿ ಒಂದು ನಾಯಕತ್ವದಲ್ಲಿ ನಡಿಬೇಕು ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇರಬೇಕು, ಸಮರ್ಥ ಮುಖ್ಯಮಂತ್ರಿ. ಇಲ್ಲಿ ಮುಖ್ಯಮಂತ್ರಿ ಡಿಸ್ಪ್ಯೂಟ್ ಇದೆ, ಗಲಾಟೆ ಇದೆ. ದಿನ ಎದ್ರೆ 2-3 ಗ್ಯಾಂಗ್ಗಳ ಔಟಿದೆ ಕಾಂಗ್ರೆಸ್ ಅಲ್ಲಿ. ಅಂದ್ರೆ ಈ ಬಾರಿ ವಿಧಾನಸಭಾ ಅಧಿವೇಶನ ಬೆಳಗಾವಿದೇನಿದೆ ಒಡೆದೋದಂತ ಆಡಳಿತ ಪಕ್ಷವನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯು ಕೂಡ ನಾವು ಹೇಳ್ತಾ ಇದೀವಿ, ನಿಮ್ಮ ಅವಿಶ್ವಾಸ ಇರುವಂತ ಈ ಸಂದರ್ಭದಲ್ಲಿ, ಶಾಸಕರ ನಡುವೆ ಅವಿಶ್ವಾಸ ಇರುವಂತ ಸಂದರ್ಭದಲ್ಲಿ ಈ ಸರ್ಕಾರವನ್ನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಒಳಿತು ಅಂತ ನಾವು ಹೇಳ್ತಾ ಇದ್ದೀವಿ. ಜನರಿಗೆ ಸಮಸ್ಯೆಗಳೇ ಮುಖ್ಯವೇ ಹೊರತು, ಪರಿಹಾರವೇ ಮುಖ್ಯ ಹೊರತು ಕಾಂಗ್ರೆಸ್ಸಿನ ಸಮಸ್ಯೆ ಯಾರಿಗೂ ಮುಖ್ಯ ಅಲ್ಲ. ಕಾಂಗ್ರೆಸ್ಸಿನ ಸಮಸ್ಯೆ ಆ ಪಕ್ಷದವರು ಅದನ್ನ ತೀರ್ಮಾನ ಮಾಡಬೇಕು. ಬರೀ ಅಧಿಕಾರ ಹಸ್ತಾಂತರ 1 ವರ್ಷದಿಂದ ನಿಮ್ಮ ಗೊಂದಲ, ಕ್ಯಾಬಿನೆಟ್ ರೀಶಫಲ್ 1 ವರ್ಷದಿಂದ ನಿಮ್ಮ ಗೊಂದಲ, ಇದನ್ನೆಲ್ಲ ಪರಿಹಾರ ಮಾಡಬೇಕಂತಂದ್ರೆ ಹೈಕಮಾಂಡ್ ನೀವು ಕುಳಿತು ಮಾಡಬೇಕಾಗಿತ್ತು. ಹೈಕಮಾಂಡ್ ಇಸ್ ಡೆಡ್ ಬಾಡಿ. ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ. ಹೀಗೆ ಇಲ್ಲಿ ಪ್ರತಿಪಕ್ಷದವರು ಸಹಜವಾಗಿಯೇ ಆಡಳಿತ ಪಕ್ಷ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ನೀವು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ ಅಂತ ಕೇಳ್ತಾರೆ. ನಿಮ್ಮ ಹೈಕಮಾಂಡ್ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಏನೇ ಇದ್ರೂ ಕೂಡ ಸದನ ನಡೀತಾ ಇರುವ ಸಂದರ್ಭಗಳಲ್ಲಿ ಆಗಲಿ ಅಥವಾ ಸರ್ಕಾರವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಆಗಲಿ ಗೊಂದಲಗಳಿಗೆ ಅವಕಾಶ ಇರಬಾರ್ದು. ಆ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ಇವರು 2 ಬ್ರೇಕ್ಫಾಸ್ಟ್ನಲ್ಲಿ ಏನೇ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದರೂ ಕೂಡ ಅವರದೇ ಶಾಸಕರುಗಳ ಬಾಯಿಗೆ ಬೀಗ ಹಾಕಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ ಈ ಗೊಂದಲ ಮುಂದುವರಿತಾ ಇರುವಂಥದ್ದು ಎಷ್ಟು ದಿನ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು.